ಹಾಯ್ ಹಲೋ, ಬನ್ನಿ ಉಪ್ಪಿನಕಾಯಿ ಸಿಂಪಲಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಬಿಕಾಸ್ ಇದು ನಮ್ಮಮ್ಮ ಪ್ರೀವಿಯಸ್ ಎಲ್ಲ ಮಾಡ್ತಾಯಿದ್ರು, ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ. ಬನ್ನಿ ಒಂದು ಸಿಂಪಲಾಗಿ ನೋಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರೋ ಎಷ್ಟಾದರೂ ನೀವು ಮಾವಿನಕಾಯಿ ಆದರೂ ತೊಗೋಬೋದು ಅಥವಾ ಬೇರೆ ಬೇರೆದ್ರಲ್ಲಾದರೂ ಮಾಡ್ಬೋದು. ಬಟ್ ನಾವಿಲ್ಲಿ ತೊಗೊಂಡಿರೋದು ಮಾವಿನಕಾಯಿ, ರಾ ಮ್ಯಾಂಗೋ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸೋಣ. ಫಸ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸ್ಕೊಳ್ಳಿ. ಬೇಕಾದವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಥವಾ ಉಪ್ಪಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೆರೆಸ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅಂತ ಹೇಳ್ತೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ. ನೆಕ್ಸ್ಟು ಖಾರದ ಪುಡಿ ಎಷ್ಟು ಹಾಕಬೇಕು ಅಂತ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಅಂದರೆ ಖಾರದ ಪುಡಿ ಎಷ್ಟು ಬೇಕೋ ನಿಮಗೆ ಅಷ್ಟನ್ನು ಸೇರಿಸ್ಕೊಳ್ಳಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಕಡಿಮೆ ಬೇಕು ಅಂತ ಅಂದರೆ ಕಡಿಮೆ ಮಾಡ್ಕೊಳ್ಳಿ. ಇದು ಸ್ವಲ್ಪ ನೀವು ನಾರ್ಮಲ್ ಖಾರದ ಪುಡಿ ಆದರೂ ಆಗಿರ್ಬೋದು ಅಥವಾ ಮನೇಲಿ ಮಾಡಿರೋದು ಅಥವಾ ಅಂಗಡಿಲಿ ತಂದಿರೋದು ಯಾವ್ದು ಬೇಕೋ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು ಖಾರದ ಪುಡಿನ. ನೆಕ್ಸ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಕೈಯಲ್ಲಿ ಮಿಕ್ಸ್ ಮಾಡೋಂಗಿದ್ರು ಮಾಡ್ಬೋದು, ಸ್ಪೂನಲ್ಲಿ ಮಾಡ್ಬೋದು. ಬಟ್ ನಮಗೆ ಕೈಯಲ್ಲೆಲ್ಲ ಆಗಲ್ಲ, ಅದಕ್ಕೆ ಸ್ಪೂನಲ್ಲಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಎಲ್ಲ ಹತ್ತೋವರೆಗೂ. ನೆಕ್ಸ್ಟು ಇದು ಒಗ್ಗರಣೆ ಮಾಡ್ಕೋಬೇಕು ನೀವು. ಸ್ವಲ್ಪ ಎಣ್ಣೆ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಫುಲ್ ಹಾಕಿರುವಂತಹ ಸ್ಮ್ಯಾಶ್ ಮಾಡಿರೋ ಬೆಳ್ಳುಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಇದು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ, ಆ ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ನಮ್ಮ ಅಜ್ಜಿ ಅವರೆಲ್ಲ ಹಾಕ್ತಾಯಿದ್ರು. ಸೊ ಅದೇ ಥರ ನಾವು ಟ್ರೈ ಮಾಡ್ತಾಯಿದ್ದೀವಿ. ಇದನ್ನು ಸ್ವಲ್ಪ ಹಾಕಿ ಇದನ್ನು ಸ್ವಲ್ಪ ಕಲಿಸ್ಕೊಳ್ಳಿ ನೀಟಾಗಿ. ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆ ನೋಡಿ ಎಷ್ಟು ಚೆಂದ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಇದಕ್ಕೆ ಹಾಕಿರ್ತಕ್ಕಂಥ ಎಣ್ಣೆ, ಬೆಳ್ಳುಳ್ಳಿ ಅದು ಒಗ್ಗರಣೆ ಮಾಡಿ ಹಾಕಿದ್ದೀವಲ್ಲ, ಸ್ಮೆಲ್ಲು ತುಂಬಾ ರುಚಿಯಾಗಿದೆ. ಸ್ಮೆಲ್ಲಂತೂ ಮೂಗಿಗೆ ಚೆನ್ನಾಗಿ ಘಮ ಬರ್ತಾ ಇದೆ. ಇವಾಗ ನೆಕ್ಸ್ಟು ಅದಕ್ಕೆ ಆಲ್ರೆಡಿ ಮೆಂತ್ಯ ಮತ್ತು ಸಾಸಿವೆನ ನಾವೇನು ಮಾಡಿದ್ದೀವಿ ಅಂದರೆ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕಿಲ್ಲ, ಅದನ್ನು ಸಪ್ರೇಟಾಗಿ ಪುಡಿ ಮಾಡಿ ರುಬ್ಬಿ ಇಟ್ಕೊಂಡಿರ್ತಕ್ಕಂತಹ ಮೆಂತ್ಯ ಮತ್ತು ಸಾಸಿವೆ ಪೌಡರನ್ನು ನಾವಿವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಆ್ಯಂಡ್ ಮೆಂತ್ಯನೂ ಅಷ್ಟೇ ತುಂಬ ರುಚಿಯಾಗಿ ಆ ಉಪ್ಪಿನಕಾಯಿ ಇರೋದ್ರಿಂದ, ಸೊ ಉಪ್ಪಿನಕಾಯಿ ಆಗೋದ್ರಿಂದ ಇದು ನಾವು ಬಳಸ್ತೀವಿ. ತುಂಬಾ ರುಚಿಯಾಗಿ ಇದನ್ನು ನಾವು ನೋಡ್ಬೋದು. ಎಷ್ಟು ದಿನ ಬೇಕಾದರೂ ಇಟ್ಟರೂ ಆ ಸ್ಮೆಲ್ ಹಾಗೇ ಇರುತ್ತೆ. ಹಾಗಾಗಿ ನಾವು ಈ ಪೌಡರನ್ನು ಇದಕ್ಕೆ ಬಳಸ್ತಾ ಇದ್ದೀವಿ. ಸೊ ನೋಡಿ, ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿದ್ದೀವಿ. ಚೆನ್ನಾಗಿ ರುಚಿಯಾಗಿರೋ ಮಾವಿನ ಉಪ್ಪಿನಕಾಯಿ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡೋದಷ್ಟೇ ಬಾಕಿ. ಸೊ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಉಪ್ಪು, ಖಾರ, ಹುಳಿ, ಸೊ ಆ ಎಣ್ಣೆ ಪರಿಮಳ, ಅದ್ರ ಜೊತೆಗೆ ಆ ಮೆಂತ್ಯ, ಸಾಸಿವೆ ಹಾಕಿರೋ ಪರಿಮಳ ಎಲ್ಲನೂ ತುಂಬಾ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.